ಅಂತ ಹೇಳೋದು. ಸರಿ ಮಮ್ಮಿ ನೋಡೋ ಮನ್ಸಲಿ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆಸ್ ಆಲ್ವೇಸ್ ಡೂಯಿಂಗ್ ಗ್ರೇಟ್. ಟುಡೇ ಬ್ಲಾಗ್ ಈಸ್ ಆಲ್ ಅಬೌಟ್ ಸೆಲೆಬ್ರೇಷನ್ ಆಫ್ ಮೈ ಡೇ. ಎಸ್, ನನ್ನ ಹುಟ್ಟುಹಬ್ಬ. ವರ್ಷದಲ್ಲಿ 365 ದಿನ ಇದ್ರೂ ಕೂಡ ಮೇ 3 ಮಾತ್ರ ನನ್ನ ದಿನ. ಬರ್ಡೇ ಬಂದ್ರೆ ಖುಷಿ ಪಡೋದು ಇನ್ನೂ ಕಮ್ಮಿ ಆಗಿಲ್ಲ. ಎಷ್ಟ್ ಜನ ವಿಶ್ ಮಾಡ್ತಾರೆ, ಯಾರೆಲ್ಲ ಹೊಸದಾಗಿ ವಿಶ್ ಮಾಡ್ತಾರೆ, ಸರ್ಪ್ರೈಸ್ ಗಿಫ್ಟ್ಸ್ ಎಲ್ಲ ಏನ್ ಸಿಗತ್ತೆ, ಹೀಗೆ ಸಾಕಷ್ಟು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡೋದು. ಎವ್ರಿ ಇಯರ್ ನನ್ನ ಬರ್ಡೇಗೆ ಸಾಕಷ್ಟು ಜನ ವಿಶ್ ಮಾಡ್ತಾರೆ. ಈ ವರ್ಷ ಕೂಡ ಅದೇ ರೀತಿ ಇತ್ತು. ಸೊ ಸೆಲೆಬ್ರೇಷನ್ ಹೇಗ್ ಮಾಡಿದ್ವಿ, ಗಿಫ್ಟ್ ಏನ್ ಸಿಕ್ತು, ಎಲ್ಲಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಬರ್ಡೇ ಆದ್ಮೇಲೆ ಶಾಪಿಂಗ್ ಇಲ್ಲದೆ ಇದ್ರೆ ಆಗತ್ತಾ? ಈ ಸಾರಿ ಜುಡಿಯೋದಲ್ಲಿ ನನ್ನ ಬರ್ಡೇ ಔಟ್ಫಿಟ್ ಸೆಲೆಕ್ಟ್ ಮಾಡ್ಕೊಂಡೆ. ಸಮ್ಮರ್ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ, ನೀವು ಕೂಡ ವಿಸಿಟ್ ಮಾಡಿ ಟ್ರೈ ಮಾಡಿ. ನನ್ನ ಮೋಸ್ಟ್ ಫೇವ್ರೆಟ್ ಕಲರ್ ಈಸ್ ವೈಟ್. ಈ ಬಾರಿ ಬರ್ಡೇಲಿ ವೈಟ್ ಕಲರ್ ಅಲ್ಲೇ ಎಲ್ಲರೂ ವೇರ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ನಾವ್ ಅನ್ಕೊಂಡಿದ್ ಒಂದಾದ್ರೆ ಇಲ್ಲಿ ಬೇರೆ ಕಲರ್ ಕಾಸ್ಟ್ಯೂಮ್ಸೇ ಜಾಸ್ತಿ ಇತ್ತು. ಅದ್ರ ಮಧ್ಯೆ ಎಲ್ಲ ಕಷ್ಟಪಟ್ಟು ನನಗ್ ಬೇಕಾಗಿರೋ ವೈಟ್ ಕಾಸ್ಟ್ಯೂಮ್ ಹುಡ್ಕೋದ್ರೊಳಗೆ ಸಾಕಾಗೋಯ್ತು. ಸೊ ಪ್ಲಾನ್ ಮಾಡಿ ತರನೇ ಎಲ್ಲರೂ ವೈಟ್ ಕಲರ್ ಡ್ರೆಸ್ನೇ ತಗೊಂಡ್ವಿ. ಈ ಬಾರಿ ಕೇಕ್ ಸೆಲೆಕ್ಷನ್ ಅಂತೂ ಕಂಪ್ಲೀಟ್ಲಿ ನನ್ನ ಮಗಳೇ ಮಾಡಿರೋದು. ಇಟ್ ವಾಸ್ ಸೋ ಡಿಲಿಷಿಯಸ್ ಅಂಡ್ ವೆರಿ ಎಮ್ಮಿ. ಟುಡೇ ವಾಟ್ ಸ್ಪೆಷಲ್? ಸೆಲೆಕ್ಟ್ ಮಾಡಿದೆ. ಕೇಕ್ ತಗೊಂಡು ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಪ್ಲಾನ್ ಆಗಿತ್ತು. ಯಾವ್ದಕ್ಕೆ ಹೋಗೋಣ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ವಿ. ಬಟ್ ಫೈನಲಿ ವಿ ಕೇಮ್ ಟು ರೆಸ್ಟೋರೆಂಟ್ 91. ಬರ್ಡೇಗಲ್ಗಂತೂ ಪ್ರಿನ್ಸಸ್ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಹಸ್ಬೆಂಡಿಂದ. ಹೋಲ್ ಡೇ ನನಗೆ ಹ್ಯಾಪಿ ಬರ್ಡೇ ಹೇಳ್ತಾನೆ ಇದ್ರು, ಟು ಮೇಕ್ ಮೀ ಫೀಲ್ ಸ್ಪೆಷಲ್. ಪುಟಾಣಿನ ಎಲ್ಲಿಗೆ ಕರ್ಕೊಂಡು ಹೋದ್ರು ಅವಳಿಗಂತೂ ಫ್ಯಾನ್ಸ್ ಹುಟ್ಕೊಂಡ್ಬಿಡ್ತಾರೆ. ಬೇಬಿ ಎಷ್ಟು ಕ್ಯೂಟ್ ಆಗಿದೆ, ಪ್ಲೀಸ್ ಒಂದ್ಸರಿ ಎತ್ಕೊಳ್ತೀವಿ ಕೊಡಿ ಅಂತ ಬಂದು ಕೇಳ್ತಾರೆ. ಪುಟಾಣಿ ಕೊಡೋ ಸ್ಮೈಲ್ಗಂತೂ ಎಲ್ಲರೂ ಫ್ಯಾನ್ ಆಗೇ ಆಗ್ತಾರೆ. ಸೊ ದೆನ್ ನಾನು ನನ್ನ ಮಗಳು ಫುಡ್ ಆರ್ಡರ್ ಮಾಡ್ತಾ ಇದ್ವಿ. ಶ್ರೀಶಾ ಅಂತೂ ವೆರಿ ಸೆಲೆಕ್ಟಿವ್ ಇನ್ ಈಟಿಂಗ್. ಅದಕ್ಕೋಸ್ಕರ ಅವಳಿಗೆ ಏನು ಇಷ್ಟನೋ ಅದನ್ನು ಫಸ್ಟ್ ಆರ್ಡರ್ ಮಾಡಿದ್ವಿ. ಬೈ ದ ಟೈಮ್ ಫುಡ್ ರೆಡಿ ಆಗೋದ್ರೊಳಗಡೆ ಕೇಕ್ ಕಟ್ ಮಾಡಂತ ಹಸ್ಬೆಂಡ್ ಹಾಗೂ ಮಗಳು ಇಬ್ಬರು ಕೇಕ್ ರೆಡಿ ಮಾಡ್ತಿದ್ರು ನನಗೋಸ್ಕರ. ಆ್ಯಕ್ಚುಲಿ ನನಗೆ ಕೇಕ್ ಕಟ್ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಬಟ್ ಲಾಸ್ಟ್ ಮೊಮೆಂಟಲ್ಲಿ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದಾಗ ಮೈ ಹಸ್ಬೆಂಡ್ ಪ್ಲ್ಯಾನ್ಡ್ ಎವ್ರಿಥಿಂಗ್. ಬರ್ಡೇ ಅಂದಾಗ ಕೇಕ್ ಕಟ್ ಮಾಡಲಿಲ್ಲ ಅಂದರೆ ಹೇಗೆ ಮಮ್ಮಿ ಅಂತ ಈವನ್ ಶ್ರೀಶಾ ಫೋಸ್ಟ್ ಮೀ. ಅವರೆಲ್ಲ ಇಷ್ಟಪಡೋವಾಗ ನಾನಿಲ್ಲ ಅಂದರೆ ಚೆನ್ನಾಗಿರತ್ತ, ಹಾಗಾಗಿ ಓಕೆ ಅಂತ ಹೇಳಿದೆ. ಮಕ್ಕಳಿಗೆಲ್ಲ ಇದೆಲ್ಲ ಬೆಸ್ಟ್ ಮೆಮರಿಯಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ನನ್ನ ಮಗಳು ಶ್ರೀಶಾಗೋಸ್ಕರ ಕೇಕ್ ಕಟ್ ಮಾಡಿದೆ. ಬಟ್ ಸಮ್ಹೌ ಕೇಕ್ ಎಲ್ಲ ಕಟ್ ಮಾಡಬೇಕಂದಾಗ ಐ ಆಲ್ವೇಸ್ ಮಿಸ್ ಮೈ ಪೇರೆಂಟ್ಸ್. ಅಪ್ಪ ಅಮ್ಮನ ನೋಡಲಿಕ್ಕೆ ಊರಿಗೆ ಹೋಗೋ ಪ್ಲಾನ್ ಆಲ್ರೆಡಿ ಮಾಡಿದ್ವಿ. ಹಾಗಾಗಿ ಅಷ್ಟೊಂದು ಬೇಜಾರು ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಾನು ಎಲ್ಲೇ ಇದ್ದರೂ ನನ್ನ ಜೊತೆ ಅವ್ರು ಇರ್ತಾರೆ ಅನ್ನೋ ನಂಬಿಕೆ ನನಗೆ ಯಾವಾಗಲೂ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ನಮ್ಮ ಪುಟಾಣಿ ಜೊತೆ ಇದು ನನ್ನ ಫಸ್ಟ್ ಬರ್ಡೇ. ಬರ್ಡೇಸ್ ಅಂದ ತಕ್ಷಣ ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಬೇಕು ಅನ್ನೋದು ನನಗೆ ಯಾವಾಗಲೂ ಇಷ್ಟ ಇಲ್ಲ. ಇಟ್ಸ್ ಆಲ್ವೇಸ್ ನಾನು ಮತ್ತು ನನ್ನವರು, ನನಗೆ ಖುಷಿ ಕೊಡೋರು, ನನ್ನ ಖುಷಿ ಬಯಸೋರು ನನ್ನ ಜೊತೆ ಇದ್ದರೆ ಅಷ್ಟೇ ಸಾಕು. ನನ್ನ ಫ್ಯಾಮಿಲಿ ಜೊತೆ, ನನ್ನವ್ರ ಜೊತೆ ನಾನು ಎಷ್ಟು ಖುಷಿಯಾಗಿದ್ದೀನಲ್ಲ, ಅದೇ ನನಗೆ ಬರ್ಡೇಗೆ ಸಿಕ್ಕ ದೊಡ್ಡ ಗಿಫ್ಟ್.
ರೆಸ್ಟೋರೆಂಟ್ನಲ್ಲಿ ಫುಡ್ ತುಂಬಾ ಚೆನ್ನಾಗಿತ್ತು. ವಿ ಆರ್ಡರ್ಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಚಿಕನ್ ಐಟಮ್ಸ್. ಎಲ್ಲನೂ ತುಂಬಾ ಟೇಸ್ಟಿಯಾಗಿತ್ತು. ಕ್ವಾಂಟಿಟಿ ಕೂಡ ಜಾಸ್ತಿ ಆಗಿತ್ತು. ಇಟ್ ವಾಸ್ ಸ್ಟಮಕ್ ಫುಲ್. ಮೆನಿ ಟೈಮ್ಸ್ ಪುಟಾಣಿ ಇಟ್ಕೊಂಡು ಊಟ ಮಾಡೋದು ತುಂಬಾ ಕಷ್ಟ. ಬಟ್ ಹಿಯರ್ ಸ್ಟಾಫ್ ಕೂಡ ಪುಟಾಣಿನ ಸ್ವಲ್ಪ ಎಂಗೇಜಿಂಗ್ ಆಗಿ ಇಟ್ಕೊಂಡಿದ್ರು, ಆಟ ಆಡಿಸ್ತಾ ಇದ್ರು. ಸೊ ಬೈ ದಟ್ ಟೈಮ್ ನಾವೆಲ್ಲರೂ ಊಟ ಮಾಡ್ಕೊಂಡ್ವಿ. ಬರ್ಡೇ ಹೇಗೆ ಅನ್ನಿಸ್ತು, ಖುಷಿ ಆಯ್ತಾ ಅಂತ ಹಸ್ಬೆಂಡ್ ಕೇಳ್ತಿದ್ರು. ಆಬ್ವಿಯಸ್ಲಿ ಎಸ್ ಅಂತ ಹೇಳ್ತೀನಿ. ಐ ನೆವರ್ ಎವರ್ ಲೈಕ್ ಬಿಗ್ ಸೆಲೆಬ್ರೇಷನ್, ಜಾಸ್ತಿ ಕ್ರೌಡ್ ಎಲ್ಲಾನು. ಐ ಆಲ್ವೇಸ್ ಲೈಕ್ ಸಿಂಪಲ್ ಅಂಡ್ ಸೂದಿಂಗ್ ಮೊಮೆಂಟ್ಸ್. ನನ್ನ ಬರ್ಡೇಗೆ ಸಾಕಷ್ಟು ಜನ ವಿಶ್ ಮಾಡಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಿಲ್ದಿರೋರು ಕೂಡ ವಿಶ್ ಮಾಡಿದ್ರು. ಮೆನಿ ಟೈಮ್ಸ್ ಏನಾಗುತ್ತೆ, ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಅವ್ರುಗಳು ನೋಡು ಸುಮ್ಮನಾಗ್ತಾರೆ. ಡೇ ಬೈ ಡೇ, ಇಯರ್ ಬೈ ಇಯರ್ ನಾವು ಬೆಳೀತಾ ಇರ್ತೀವಿ. ವಿ ಸ್ಟಾರ್ಟ್ ಥಿಂಕಿಂಗ್ ಮೋರ್ ಮೆಚ್ಯೂರ್ಲಿ. ಸೊ ನಮ್ಮನ್ನು ಇಗ್ನೋರ್ ಮಾಡ್ತೀರಿ ಅಂತ ಗೊತ್ತಾದಾಗ ನಾವೇ ಅವ್ರನ್ನ ದೂರ ಇಟ್ಟರೆ ತುಂಬ ಒಳ್ಳೆಯದು. ನವಡೇಸ್ ನಾನು ಅದನ್ನೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಯು ನೆವರ್ ಬಿಲೀವ್ ಫ್ರಮ್ ದಟ್ ಪಾಯಿಂಟ್ ದ ಲೈಫ್ ಈಸ್ ವೆರಿ ಬ್ಯೂಟಿಫುಲ್, ವೆರಿ ಪೀಸ್ಫುಲ್. ಓನ್ಲಿ ಸರೌಂಡೆಡ್ ವಿತ್ ಮೈ ಓನ್ ಪೀಪಲ್ ಈಸ್ ಮೈ ಹ್ಯಾಪಿನೆಸ್. ಲೈಫಲ್ಲಿ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಚಿಕ್ಕವರಿದ್ದಾಗ ಬರ್ಡೇಸ್ ಅಂದರೆ ಅಪ್ಪ ಅಮ್ಮ ಹೊಸ ಬಟ್ಟೆ ಕೊಡಿಸ್ತಿದ್ರು, ಫ್ರೆಂಡ್ಸ್ ಎಲ್ಲ ಸರ್ಪ್ರೈಸ್ ಗಿಫ್ಟ್ಸ್ ಅದು ಇದು ಅಂತ ಸಿಗ್ತಿತ್ತು. ಇವಾಗ ಜಸ್ಟ್ ವಿ ಎಕ್ಸ್ಪೆಕ್ಟ್ ಈಸ್ ಗಿವಿಂಗ್ ಟೈಮ್ ಟು ಈಚ್ ಅದರ್. ಮೇನ್ಲಿ ನಮ್ಮ ಫ್ಯಾಮಿಲಿ, ನಮ್ಮವ್ರಿಗೋಸ್ಕರ. ಮ್ಯೂಚುವಲ್ ರೆಸ್ಪೆಕ್ಟ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗಿನ ಲೈಫ್ ಸ್ಟೈಲ್ಗೆ ಇದೇ ಇಂಪಾರ್ಟೆಂಟ್. ನನ್ನ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ನ ಅರ್ಥ ಮಾಡಿಕೊಂಡು ನಾನು ಇಷ್ಟಪಟ್ಟಂಗೆ ನನ್ನ ಲೈಫ್ನ ಲೀಡ್ ಮಾಡೋಕ್ಕೆ ಫ್ರೀಡಮ್ ಕೊಟ್ಟು ಸಪೋರ್ಟ್ ಮಾಡೋ ನನ್ನ ಫ್ಯಾಮಿಲಿನೇ ನನಗೆ ನಿಜವಾದ ಸರ್ಪ್ರೈಸ್ ಗಿಫ್ಟ್. ನನ್ನ ಬರ್ಡೇ ಮುಗ್ದೋಗ್ತಿದೆ ಅಂತ ನನ್ನ ಮಗಳಿಗೆ ಬೇಜಾರಾಗ್ತಿತ್ತು. ಮತ್ತೆ ಮತ್ತೆ ವಿಶ್ ಮಾಡ್ತಿದ್ಲು. ಎಲ್ಲ ಬಂದ ನೋಡ. ರೈಟ್ ಮಮ್ಮಿ ನೋಡು, ಮಮ್ಮಿ ನೋಡ. ಲಡ್ಡು ಮಗನು. ನಮ್ಮ ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಈ ಬಾರಿ ಬರ್ಡೇಗೆ ಹಸ್ಬೆಂಡ್ ಕಡೆಯಿಂದ ಸಖತ್ತಾಗಿ ಶಾಪಿಂಗ್ ಮಾಡಿದೆ. ಇನ್ನು ಊರ ಕಡೆ ಹೋದರೆ ಅಪ್ಪ ಅಮ್ಮಯಿಂದ ಅಂತೂ ಒಂದು ಗಿಫ್ಟ್ ಪಕ್ಕಾ ಇರುತ್ತೆ. ಸೊ ಸೆಲ್ಫ್ ಗಿಫ್ಟ್ ಏನಾದರೂ ತಗೋಬೇಕು ಅಂದ್ಕೊಂಡಿದ್ದೆ. ಆ್ಯಸ್ ಪ್ಲ್ಯಾನ್ಡ್ ಈ ಬಾರಿ ನನ್ನ ಬರ್ಡೇಗೆ ನನಗೋಸ್ಕರ ಅಂತ ಗೋಲ್ಡ್ ತೊಗೊಂಡೆ. ಲೈಫ್ ಅನ್ನೋ ರೇಸ್ನಲ್ಲಿ ನಮ್ಮನ್ನು ನಾವು ಸೈಡ್ಗೆ ಇಟ್ಕೊಂಡ್ಬಿಟ್ಟಿರ್ತೀವಿ. ಯಾವಾಗಲೂ ಇನ್ನೊಬ್ರು ಖುಷಿನೇ ನಮ್ಮ ಖುಷಿ ಅಂದ್ಕೊಳ್ತೀವಿ. ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೋಸ್ಕರನೂ ನಾವು ಟೈಮ್ ಕೊಟ್ಕೊಂಡು ನಮ್ಮನ್ನು ಪ್ರಿಯಾರಿಟಿಯಾಗಿ ಇಟ್ಕೋಬೇಕು. ಅದಕ್ಕಂತ ಈ ಸಾರಿ ಡಿಸೈಡ್ ಮಾಡಿ ನಾನು ಈ ಗಿಫ್ಟ್ ತೊಗೊಂಡೆ. ಮನಸ್ಸಿಗೆ ಒಂಥರ ಖುಷಿ ಕೊಡ್ತು. ಈ ಬಾರಿ ಬರ್ಡೇ ಮೋಸ್ಟ್ ಮೆಮೊರೇಬಲ್ ಅನ್ನಿಸ್ತು. ವಿಡಿಯೋ ಕಂಪ್ಲೀಟಾಗಿ ನೋಡಿದವರು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.